ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು XUV7XO X7L ಸೀರೀಸ್. ಸೊ ಇವತ್ತು ನಾವು ಈ ಸ್ಕ್ರೀನ್ ಬಗ್ಗೆ ನೋಡೋಣ. ಸೊ ಇದರಲ್ಲಿ ಹೋಮ್ ಸ್ಕ್ರೀನಲ್ಲಿದ್ದಾಗ ಈ ಥರ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಿಮಗೆ ಅನಲಾಗ್ ಕ್ಲಾಕ್ ವಿತ್ ಡೇಟ್ ಆ್ಯಂಡ್ ಡೇ ಇನ್ ಶಾರ್ಟ್ ಫಾರ್ಮ್ ಸಿಗುತ್ತೆ. ಇಲ್ಲಿ ನಿಮಗೆ ಟೆಂಪರೇಚರ್ ಸಿಗುತ್ತೆ ಎರಡು ಕಡೆದು. ಇದರಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ. ಇಲ್ಲಿ ಟೈಮ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ನೆಟ್ವರ್ಕ್ ಸಿಗುತ್ತೆ. ಹಾಟ್ಸ್ಪಾಟ್ ಬರುತ್ತೆ ಈ ಕಾರಲ್ಲಿ. ಅಡ್ರೆನಾಕ್ಸ್ ಕನೆಕ್ಟ್ಗೆ ಹೆಂಗೂ ಒಂದು ಸಿಮ್ ಯೂಸ್ ಆಗುತ್ತೆ ಈ ಕಾರಲ್ಲಿ. ಸೊ ಅದಕ್ಕಾಗಿ ಹೆಂಗೂ ಒಂದು ಸಿಮ್ ಇರುತ್ತಲ್ಲ, ಸೊ ಎಲ್ಲರೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ವೈಫೈಯೂ ಸಿಗುತ್ತೆ. ಇಲ್ಲಿ ನಿಮಗೆ ಮ್ಯೂಸಿಕ್ ಸ್ಟೇಟಸ್ ಅಥವಾ ಮಲ್ಟಿಮೀಡಿಯಾ ಸ್ಟೇಟಸ್ ಅನ್ಬೋದು, ಅದು ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಸೆಟ್ಟಿಂಗ್ಸ್ ಸಿಗುತ್ತೆ, ಇಲ್ಲಿ ಹೋಮ್ ಬಟನ್ ಸಿಗುತ್ತೆ. ಸೊ ಇದು ಟೈಮು. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ರೇಡಿಯೋ ಸಿಗುತ್ತೆ. ಆಮೇಲೆ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಪರ್ಫಾರ್ಮೆನ್ಸಿಗೆ ಹೋದರೆ ನಿಮಗಿಲ್ಲಿ 3 ಆಪ್ಷನ್ ಸಿಗುತ್ತೆ. ಆನ್ ರೋಡಲ್ಲಿ ಕಂಪಾಸ್ ಸಿಗುತ್ತೆ, ಟೈರ್ ಡೈರೆಕ್ಷನ್ ಸಿಗುತ್ತೆ. ಸೊ ಆ ಸ್ಕ್ರೀನಲ್ಲೂ ಕಾಣುತ್ತೆ, ಇದರಲ್ಲೂ ಕಾಣುತ್ತೆ. ಆ್ಯಂಡ್ ಇಲ್ಲಿ G4 ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಂಜಿನ್ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ನೋಡಿ ಇವಾಗ ರೈಸ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಇಲ್ಲಿ ಜಾಸ್ತಿ ಕಮ್ಮಿ ಆಗುತ್ತೆ. ಆ್ಯಂಡ್ ಇಲ್ಲಿ ಟೈರ್ ಡೈರೆಕ್ಷನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಮಹೀಂದ್ರ ಶೋರೂಮಿಂದ ಅಫ್ರೀದಿ ಅಣ್ಣ ಇದ್ದಾರೆ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಫ್ರೀದಿ ಆಟೋಕ್ರಾಫ್ಟ್ ಅಂತ. ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಐ ಆಮ್ ಹ್ಯಾವಿಂಗ್ ಅ ಅಡಲ್ಟ್ ವಿತ್ ಮೀ, ಸೊ ಐ ಆಮ್ ಫಾಲೋಯಿಂಗ್ ದ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಾಪರ್ಲಿ. G4 ಸಿಗುತ್ತೆ. ಆ್ಯಂಡ್ ಲ್ಯಾಪ್ ಇನ್ಫೋಗೆ ಹೋದರೆ ಇಲ್ಲಿ ನಿಮಗೆ ಸ್ಟಾರ್ಟ್ ಸ್ಟಾಪ್ ಅಥವಾ ಲ್ಯಾಪ್ ಮಾಡೋಕ್ಕೆ ಸಿಗುತ್ತೆ. ಕೆಲವೊಬ್ಬರು ಯಾರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ತಾರೆ ಅವ್ರ ಕಾರ್ ಎಷ್ಟು ಅಂದರೆ ಡೀಸೆಲ್ ಪವರ್ ಟೆಸ್ಟ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಫೋನಿಗೆ ಹೋದರೆ ನಿಮಗೆ ಇಲ್ಲಿ ಕನೆಕ್ಟ್ ಮಾಡೋಕ್ಕೆ ಸಿಗುತ್ತೆ. ಆ್ಯಂಡ್ ಡಿವೈಸ್ ಲಿಸ್ಟ್ ಎಲ್ಲ ಸಿಗುತ್ತೆ. ಅದಕ್ಕೆಲ್ಲ ಆಮೇಲೆ ನಾವು ಹೋಗೋಣ. ಇಲ್ಲಿ ಆಡಿಯೋ ಸೆಟ್ಟಿಂಗ್ ಸಿಗುತ್ತೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಸಿಗುತ್ತೆ. ಸೊ ಆಡಿಯೋ ಸೆಟ್ಟಿಂಗಲ್ಲಿ ನೋಡಿದ್ರೆ ನೀವು ಇಲ್ಲಿ ರಾಯಲ್ ಒಪೆರಾ ಹೌಸ್ ಅಂತ ಒಂದು ಪ್ಲೇಸ್ ಇದೆ ಮುಂಬೈಯಲ್ಲಿ. ಸೊ ಅದರಲ್ಲಿ ಯಾವ ಥರ ಎಕೋ ಬರುತ್ತೆ ಅಂತ ವೆಂಬ್ಲಿ ಸ್ಟೇಡಿಯಮಲ್ಲಿ ಮತ್ತು ಬಾಸ್ಟನ್ ಸಿಂಫನಿ ಹಾಲಲ್ಲಿ. ಇಲ್ಲೂ 3 ಮೋಡ್ಸ್ ಇದೆ. ಸ್ಟುಡಿಯೋ ಅಂತ ಒಂದು, 3D ಇಮರ್ಸಿವ್ ಅಂತ ಒಂದು, ವೆನ್ಯೂಸ್ಕೇಪ್ಸ್ ಒಂದು. ಸೊ 3D ಇಮರ್ಸಿವಲ್ಲಿ ನಿಮಗೆ ಎಮರ್ಸಿವ್ ಸೌಂಡು ಲೆವೆಲ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ನೀವು ನೋಡ್ತಾ ಹೋದರೆ ಇಲ್ಲಿ ನ್ಯಾವಿಗೇಷನ್ ಸಿಗುತ್ತೆ. ಸೊ ಮಹೀಂದ್ರ ಅವರು ಮ್ಯಾಪಲ್ಸನ್ನು ಮ್ಯಾಪ್ ಮೈ ಇಂಡಿಯಾ ಕಂಪನಿ ಜೊತೆ ಕೊಲಾಬ್ರೇಟ್ ಮಾಡಿಬಿಟ್ಟು ಇದನ್ನು XUV7XO ಕಾರಲ್ಲಿ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ಸ್ ನೋಡ್ತಾ ಬಂದರೆ ನಿಮಗೆ ಇಲ್ಲಿ ಭಾಳ ಆಪ್ಷನ್ಸ್ ಸಿಗುತ್ತೆ. ಇಲ್ಲಿ ಫನ್ ಆ್ಯಂಡ್ ವರ್ಕ್ ಅಂತ ಇದೆ. ಸೊ ಇದರಲ್ಲಿ ನೀವು ಆಲ್ ಎಂಟರ್ಟೈನ್ಮೆಂಟ್, ಇ-ಕಾಮರ್ಸ್, ಶಾಪಿಂಗ್, OTT ಆ್ಯಪ್ಸ್ ಮತ್ತು ಇನ್ನು ಎಷ್ಟೊಂದು ಆ್ಯಪ್ಸ್ ನೋಡ್ಬೋದು. ನೋಡಿ ಇದರಲ್ಲಿ ಸೋನಿ ಲಿವ್ ಎಲ್ಲ ಇದೆ, ಅಮೆಝಾನ್ ಇದೆ, ಆ್ಯಂಡ್ ಡಾಕ್ಯುಬೇ ಇದೆ, ಬ್ಲಿಂಕಿಟ್ ಇದೆ. ಎಲ್ಲ ಥರದ ಆ್ಯಪ್ಸು ಸಿಗುತ್ತೆ ನಿಮಗೆ. ಇಲ್ಲಿ ಶಾಪಿಂಗ್ ಮಾಡೋಕ್ಕಿದೆ, ಸೋಷಿಯಲ್ ಮೀಡಿಯಾ ಇದೆ, ಇಂಟರಾಕ್ಷನ್ಗಿದೆ, ಎಷ್ಟೊಂದು ಥರದ್ದಿದೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಸ್ವೈಪ್ ಮಾಡಿದ್ರೆ ಇಲ್ಲಿ ಆಸ್ಕ್ ಮಹೀಂದ್ರ ಅಂತ ಒಂದು ಆಪ್ಷನ್ ಇದೆ. ರೋಡ್ ಸೈಡ್ ಅಸಿಸ್ಟೆನ್ಸ್ ಇದೆ, ವ್ಯಾಲೆ ಮೋಡ್ ಇದೆ. ಸೊ ನೀವು ಬೆಂಗಳೂರಲ್ಲಿ ಯಾವುದನ್ನ ಮಾಲಿಗೆ ಹೋದರೆ ಅಥವಾ ಎಲ್ಲೇ ಮಾಲಿಗೆ ಹೋದರೆ ಸೊ ಇದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ನೀವು ಒಂದು ಕೋಡ್ ಸೆಟ್ ಮಾಡಬೇಕು. ಕೋಡ್ ಸೆಟ್ ಮಾಡಿದ್ರೆ ಇಷ್ಟು ಸ್ಪೀಡ್ ಅಂತ ಇರುತ್ತೆ. ಅದ್ರ ಮೇಲೆ ವ್ಯಾಲೆ ಓಡ್ಸೋಕ್ಕಾಗಲ್ಲ. ಕೆಲವೊಬ್ಬರು ವ್ಯಾಲೇಸು ಏನು ಮಾಡ್ತಾರೆ ಅಂದರೆ ಕಾರ್ ತೊಗೊಂಡು ಎಲ್ಲೋ ತೊಗೊಂಡು ಹೋಗೋದು, ಪಾರ್ಕಿಂಗ್ ಮಾಡೋದು ಬಿಟ್ಟು ಸ್ಪೀಡಿಂಗ್ ಮಾಡೋದು ಇದೆಲ್ಲ ಮಾಡ್ತಾರೆ. ಸೊ ಇಲ್ಲಿ ರೇಡಿಯೋ ಇದೆ, ಆ್ಯಪಲ್ ಕಾರ್ಪ್ ಇದೆ, ಆ್ಯಂಡ್ರಾಯ್ಡ್ ಆಟೋ ಇದೆ, ಮೈ ಡ್ರೈವ್ ಇದೆ, USB ಇದೆ, ಬ್ಲೂಟೂತ್ ಇದೆ, ವಿಡಿಯೋ ಇದೆ. ಸೊ ನೆಕ್ಸ್ಟು ಇಲ್ಲಿ ಹೋದರೆ ನಿಮಗೆ ಕೆಳಗಡೆಯಿಂದ ಸ್ವೈಪ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಇವಾಗ ಆಲ್ ಸೆಕ್ಷನಲ್ಲಿ ಇದ್ದೀವಿ. ದಿಸ್ ಕಾರ್ ಕಮ್ಸ್ ವಿತ್ ಇನ್ಬಿಲ್ಟ್ ಅಮೆಝಾನ್ ಅಲೆಕ್ಸಾ ಮತ್ತು ಆ್ಯಂಬಿಯೆಂಟ್ ಲೈಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಸಿಗುತ್ತೆ. ಇದು ಸಿಂಕ್ ಮಾಡೋಕ್ಕೆ ಆಮೇಲೆ ಅಥವಾ ಇದು ಡ್ಯುಯಲ್ ಕಲರ್ಸ್ ತೋರ್ಸೋಕ್ಕೆ. ಸೊ ಇಲ್ಲಿ ನೀವು ಬೇರೆ ಬೇರೆ ಕಲರ್ ಎಲ್ಲ ಹಾಕ್ಬೋದು. ನೋಡಿ ಇಲ್ಲಿ ಮೋಸ್ಟ್ಲಿ ಇವಾಗ ಆನ್ ಆಗಿಲ್ಲ ಅನಿಸುತ್ತೆ, ಬಟ್ ಫಾರ್ ಸಮ್ ರೀಸನ್ ಇಟ್ಸ್ ನಾಟ್ ಓಕೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಡ್ಯುಯಲ್ ಕಲರ್ಸ್ ಆನ್ ಇಟ್ಟರೆ ನೀವು ಡ್ಯಾಶ್ ಬೋರ್ಡಲ್ಲಿ ಯಾವ ಕಲರ್ ಬರಬೇಕು ಆ ಥರ ಎಲ್ಲ ಕಸ್ಟಮೈಸ್ ಮಾಡ್ಕೊಬೋದು. ಡ್ರೈವ್ ಮೋಡ್ಸ್ ಮೇಲೆ ಬೇಸ್ಡಾಗಿ ನಿಮಗಿದು ಕೊಡಂಗೆ ಕೂಡ ಮಾಡ್ಬೋದು. ಆ್ಯಂಬಿಯೆಂಟ್ ಲೈಟಿಂಗು, ಸಮ್ಮರು, ಸ್ಪ್ರಿಂಗ್, ಸೀಸನ್ಸ್ ಪ್ರಕಾರನೂ. ನೆಕ್ಸ್ಟು ಹೋದರೆ ಇಲ್ಲಿ ಆ್ಯಪ್ ಸ್ಟೋರ್ ಸಿಗುತ್ತೆ. ಸೊ ಯು ಕ್ಯಾನ್ ಡೌನ್ಲೋಡ್ ಎನಿ ಆ್ಯಪ್ಸ್ which Mahindra allows you to do and which is safe. Climate control ಸಿಗುತ್ತೆ, connected app ಸಿಗುತ್ತೆ, documents you can upload through USB or Adrenox app. Adrenox ಒಂದು ಕನೆಕ್ಟೆಡ್ ಟೆಕ್ನಾಲಜಿ. ಮಹೀಂದ್ರದು ಮೋಸ್ಟ್ ಆಫ್ ದ ಕಾರ್ಸಲ್ಲಿ ಬರುತ್ತೆ. ಬೊಲೆರೋ ಅಂತ ಸೆಗ್ಮೆಂಟ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕಾರ್ಸಲ್ಲೂ ಬರುತ್ತೆ. ಇಲ್ಲಿ ಡ್ರೈವ್ ಮೋಡ್ಸ್ ಇದೆ. ಸೊ ಇದು ಡೀಸೆಲ್ ಕಾರ್ ಆಗಿರೋದ್ರಿಂದ ಇದರಲ್ಲಿ ಡ್ರೈವ್ ಮೋಡ್ಸ್ ಇದೆ, ಜಿಪ್
ಝೂಮ್ ಇಸ್ ದ ಫಾಸ್ಟೆಸ್ಟ್ ಮೋಡ್. ಸೊ ಇಲ್ಲಿ ಡ್ರೈವ್ ಮೋಡ್ಸ್ ಪ್ರಕಾರನೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಚೇಂಜ್ ಆಗುತ್ತೆ. ಸೊ ಇದು ಝ್ಯಾಪಲ್ಲಿದ್ದಾಗ ನೋಡಿ ಚೇಂಜ್ ಆಗ್ತಿದೆ, ಆ್ಯಂಡ್ ಜಿಪ್ಪಲ್ಲಿದ್ದಾಗ ಈ ಥರ ಚೇಂಜ್ ಆಗುತ್ತೆ. ಸೊ ಡ್ರೈವ್ ಮೋಡ್ಸ್ ಮೇಲೆ ಬೇಸ್ಡ್ ಆಗಿ ಇದು ಚೇಂಜ್ ಆಗುತ್ತೆ. ನೆಕ್ಸ್ಟು ನಾವು ಹೋದರೆ ಡ್ರೈವರ್ ಅಸಿಸ್ಟೆಂಟ್ಸ್ ಅಂದರೆ ಅಡಾಸ್ದೆಲ್ಲ ಫೀಚರ್ಸ್ ಇಲ್ಲಿ ಸಿಗುತ್ತೆ. ಸೊ ಫಸ್ಟು ವಾಲ್ಯೂಮ್ ಎಷ್ಟು ಬರಬೇಕು ಮತ್ತು ಅಡಾಸ್ ಸೌಂಡ್ ಇರಬೇಕು ಬೇಡ ಅಂತ. ಆಮೇಲೆ ಕೊಲಿಷನ್ ವಾರ್ನಿಂಗು, ಎಮರ್ಜೆನ್ಸಿ ಅಂದರೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗು ನಿಮಗೆ ಆಫ್ ಇರಬೇಕಾ ಅಥವಾ ವಾರ್ನಿಂಗ್ ಕೊಡಬೇಕಾ ಅಥವಾ ಡೈರೆಕ್ಟ್ ಬ್ರೇಕ್ ಹಾಕಬೇಕಾ ಅಂತ ಇದೆ. ಸ್ಪೀಡ್ ಲಿಮಿಟ್, ಟ್ರಾಫಿಕ್ ಸೈನ್ ರೆಕಗ್ನಿಷನು, ಆಮೇಲೆ ಇಲ್ಲಿ ಲೇನ್ ಕೀಪ್ ಅಸಿಸ್ಟ್ ಇದೆ. ಸೊ ಇಲ್ಲಿ ಒಂದು ಕಾರ್ ಇದೆ, ಅದನ್ನೇ ಫಾಲೋ ಮಾಡ್ಕೊತ ಹೋಗುತ್ತೆ. ಆಮೇಲೆ ಇನ್ನು ಏನು, ಇಲ್ಲಿ ಡ್ರೈವರ್ ಅಸಿಸ್ಟೆನ್ಸಲ್ಲಿ ಫ್ರಂಟ್ ವೆಹಿಕಲ್ ಸ್ಟಾರ್ಟ್ ಅಲರ್ಟ್. ಸೊ ನೀವು ಒಂದು ಸಿಗ್ನಲಲ್ಲಿ ನಿಂತಿರ್ತೀರಾ, ಸೊ ಅಲ್ಲಿ ಏನಾಗುತ್ತೆ, ಸಿಗ್ನಲ್ಲು ಲೈಕ್ ಗ್ರೀನಿಗೆ ಬೀಳುತ್ತೆ ಬಟ್ ನೀವು ಮೂವ್ ಆಗೋಲ್ಲ. ಸೊ ಅವಾಗ ಅದೇ ಡಿಟೆಕ್ಟ್ ಮಾಡಿ ಮುಂದೆ ಗಾಡಿ ಮೂವ್ ಆಗ್ತಿದೆ ಅಂತ ಅಲರ್ಟ್ ಮಾಡುತ್ತೆ. ಲೇನ್ಸ್ ವೇ ಅಲರ್ಟ್ ಅಂದರೆ ನೀವು ಈ ಕಡೆ ಈ ಲೈನಿಂದ ಈ ಲೈನಿಗೆ ಸ್ವಿಚ್ ಆಗ್ತಿದ್ರೆ ನಿಮಗೆ ಗೊತ್ತಾಗ್ದಂಗೆ ವಿತೌಟ್ ಇಂಡಿಕೇಟರ್ ಕೊಡ್ದಂಗೆ ಸ್ವಿಚ್ ಆಗ್ತಿದ್ರೆ ಅವಾಗ ನಿಮಗೆ ಅದು ಅಲರ್ಟ್ ಮಾಡುತ್ತೆ. ಎಕೋ ಸೆನ್ಸ್ ಇದೆ. ಸೊ ಅದರಲ್ಲಿ ಡ್ರೈವಿಂಗ್ ರಿವ್ಯೂಸ್ ಮತ್ತು ಇದೆಲ್ಲ ಸಿಗುತ್ತೆ. ಸೊ ಸ್ಪೀಡ್ ನಾವು ಎಷ್ಟು ಓಡಿಸಿದ್ದೀವಿ, ಗೇರ್ ಲೈಕ್ ನಾವು ಭಾಳ ಹೈ RPM ಅಲ್ಲಿ ಹಾಕಿದ್ದೀವಿ ಆ ಥರ ಅಂತ. ಐಡಲಿಂಗಲ್ಲಿದೆ ಗಾಡಿ ಯಾವಾಗಿಂದ, ಸೊ ಅದು ತೋರಿಸ್ತಾ ಇದೆ. ಆಕ್ಸಿಲರೇಷನ್ ನಾವು ಕೊಟ್ಟಿದ್ದೀವೋ ಇಲ್ಲೋ ಅಂತ ಅದೆಲ್ಲ ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟು ಸಮರಿ. ಸೊ ಇಲ್ಲಿ ಲಾಸ್ಟ್ ಟ್ರಿಪ್ಸ್ ಎಲ್ಲ ತೋರಿಸುತ್ತೆ. ಹಿಸ್ಟ್ರಿಯಲ್ಲಿ ಸೊ ಹಳೆದೆಲ್ಲ ಟ್ರಿಪ್ಸ್ ತೋರಿಸುತ್ತೆ. ಟ್ರಿಪ್ ಡಿಸ್ಟೆನ್ಸಲ್ಲಿ ಸ್ಪೀಡು ನೋಡಿ, ಇಲ್ಲಿ ಇದು ಐ ಥಿಂಕ್ ಸೊ ಸ್ಪೀಡ್ ಅಥವಾ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀವಿ ಅಂತ. ಆ್ಯಂಡ್ ಟಾಪ್ಸ್ ನೋಡಿ, ಇಲ್ಲಿ ಯಾರೋ 151 ಓಡಿಸಿದ್ದಾರೆ. ಸೊ ಅದೆಲ್ಲ ತೋರಿಸ್ತಾ ಇದೆ. ಆ್ಯಾವ್ರೇಜ್ ಸ್ಪೀಡು ಎಷ್ಟು ಓಡಿದೆ ಗಾಡಿ ಅಂತ. ಟೆಸ್ಟ್ ಡ್ರೈವ್ ವೆಹಿಕಲ್ ಇದು. ಸೊ ಅದು. ಆಮೇಲೆ ಕ್ಲಚ್ ಪ್ರೆಸ್ ಎಲ್ಲ ಸಿಗುತ್ತೆ. ಬ್ರೇಕ್ ಎಷ್ಟು ಪ್ರೆಸ್ ಮಾಡಿದ್ದೀವಿ, ಸ್ಟಾರ್ಟ್ ಸ್ಟಾಪ್ ಮಾಡಿದ್ದೀವ, ಹಾರ್ಶ್ ಬ್ರೇಕಿಂಗ್, ಅಗ್ರೆಸಿವ್ ಆಕ್ಸಿಲರೇಷನ್, ಕ್ರೂಸ್ ಕಂಟ್ರೋಲ್, ಯೂಟಿಲೈಸೇಷನ್. ಸೊ ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ, ನೀವು ನೋಡ್ಕೋಬೋದು. ಆಮೇಲೆ ಫನ್ ಆ್ಯಂಡ್ ವರ್ಕ್ ಇದೆ, ಗ್ಯಾಲರಿ ಇದೆ, ಗ್ರೂವ್ ಮೀ ಮೋಡ್ ಇದೆ. ಸೊ ಇದು ನಾನು ನೈಟ್ ರಿವ್ಯೂಲ್ಲಿ ಮಾಡ್ತೀನಿ. ದಿಸ್ ಈಸ್ ವೆರಿ ಡಿಸ್ಕೋ ಟೈಪ್ ಆಫ್ ಫೀಚರ್ ಯು ಕ್ಯಾನ್ ಸೇ. ಆಮೇಲೆ ಇಲ್ಲಿ ಹಾರೋಸ್ಕೋಪ್ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಡಯಲ್ ಇದೆ, ಮೈ ಡ್ರೈವ್ ಮ್ಯಾನೇಜರ್ ಇದೆ, ಮೈ SUV ಇನ್ಫೋ ಇದೆ. ಸೊ ಇದರಲ್ಲಿ ಗಾಡಿದು ಹೆಸರು, ಟ್ರಾನ್ಸ್ಮಿಷನ್ನು, ಸರ್ವಿಸ್ ಯಾವಾಗಾಗಿದ್ದು, ಆಮೇಲೆ ಫ್ಯೂಲ್ ಟೈಪು, VIN ತೋರಿಸಲ್ಲ ನಾನು, ವೇರಿಯಂಟ್ ಯಾವುದು ಅಂತ, ಡಾಕ್ಯುಮೆಂಟ್ಸ್, ವಾಲೆಟ್ಟು, PUC ಎಲ್ಲ ಮಹೀಂದ್ರ ಕ್ಲೌಡ್ ಅಥವಾ ಮಹೀಂದ್ರ ಅಡ್ರಿನಾಕ್ಸ್ ಕನೆಕ್ಟ್ ಇರ್ಬೋದು, ಅದರಿಂದ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ನೋಡ್ತಾ ಇದ್ದರೆ ಲೋನರ್ಸ್ ಮ್ಯಾನ್ಯಲ್ ಇದೆ. ಸೊ ಇವಾಗೆಲ್ಲ ಮುಂಚೆಲ್ಲ ಬುಕ್ಲೆಟ್ ಕೊಡ್ತಾಯಿದ್ರು, ಇವಾಗ ಕೊಡ್ತಾರೋ ಐ ಆಮ್ ನಾಟ್ ಶ್ಯೂರ್. ಬಟ್ ನೋಡಿ, ಇದರಲ್ಲೇ ನೀವು ಫುಲ್ಲು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದರಲ್ಲೇ ಫುಲ್ ಆ್ಯಕ್ಸೆಸ್ ಮಾಡ್ಕೊಬೋದು. ಆಮೇಲೆ ನ್ಯೂಸ್ ಅಪ್ಡೇಟ್ ಇದೆ, ಓನರ್ ಮ್ಯಾನ್ಯೂಸ್ ಆಯಿತು. ಸೆಕ್ಯೂರ್ 360 ಅನ್ನೋ ಹೊಸ ಆಪ್ಷನ್ ಬಂದಿದೆ ನೋಡಿ, ಇದು ಅಪ್ಡೇಟಿಂದ ಬಂದಿರೋ ಆಪ್ಷನ್ನು. ಸೊ ಇವಾಗ ನಾನು ಶೂಟ್ ಮಾಡ್ತಿರೋ ಡೇಟು, ಎಷ್ಟು ಕಿಲೋಮೀಟ್ರಲ್ಲಿದೆ ಅಂತ, ಮತ್ತು ಕೋಆರ್ಡಿನೇಟ್ಸ್ ಆ್ಯಂಡ್ ಎಲ್ಲ 4 ಕಡೆದ ಕ್ಯಾಮ್ರಾ. ದಿಸ್ ಈಸ್ ಯು ಕ್ಯಾನ್ ಸೇ ದಿಸ್ ಈಸ್ ಡ್ಯಾಶ್ ಕ್ಯಾಮ್, ಇನ್ಬಿಲ್ಟ್ ಡ್ಯಾಶ್ ಕ್ಯಾಮ್. ಸೊ ಈ ಕಾರಲ್ಲಿ 540 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ಸೊ ಅದನ್ನೇ ಯೂಟಿಲೈಸ್ ಮಾಡ್ಕೊತ ಮಹೀಂದ್ರ ಅವರು ಸಾಫ್ಟ್ವೇರ್ ಅಪ್ಡೇಟ್ ಮೂಲಕ ನೋಡಿ 540 ಡಿಗ್ರಿ ಕ್ಯಾಮ್ರಾ ಇದು. ಸೊ ಹಿಂದುಗಡೆದು ಮುಂದುಗಡೆದು ಎಲ್ಲ ಕಡೆ ಸಿಗುತ್ತೆ. ಸೊ ಅದನ್ನೇ ಯೂಸ್ ಮಾಡ್ಕೊತ ಇವರು ವೈಸಾಗಿ ಮೋಸ್ಟ್ಲಿ ಐ ಥಿಂಕ್ ಇಲ್ಲಿ ನೀವು USB ಹಾಕ್ಬಿಟ್ಟು ನೀವು ಕಾರ್ ಇದ್ರ ಇಟ್ಕೊಂಡ್ಬಿಟ್ಟೆ ಕ್ಯಾಮ್ರಾಸ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಬೋದು. ಯು ಡೋಂಟ್ ನೀಡ್ ಆ್ಯನ್ ಅಡಿಷ್ನಲ್ ಅಡಿಷ್ನಲ್ ಡ್ಯಾಶ್ ಕ್ಯಾಮ್ ಹಿಯರ್. ಸೊ ಇಲ್ಲಿಂದನೇ ಮಾಡ್ಕೋಬೋದು. ಸೊ ಅದು ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ, ಸರೌಂಡ್ ವ್ಯೂ ಸಿಗುತ್ತೆ, ವಿಚ್ ಯು ಕ್ಯಾನ್ ಆಕ್ಸೆಸ್ ಫ್ರಮ್ ದಿಸ್ ಬಟನ್ ಆಲ್ಸೋ. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ಭಾಳ ಆಪ್ಷನ್ಸ್ ಇದೆ. ಇದು ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆಫ್ ಸ್ಟೇಟಸ್, ಅದು ಮೋಸ್ಟ್ಲಿ ಅಲ್ಲಿಂದ ಇಲ್ಲ ಈ ಸ್ಕ್ರೀನಿಂದ ಡಿಸೇಬಲ್ ಅಥವಾ ಎನೇಬಲ್ ಮಾಡ್ಬೋದು. ಇದು ಸ್ಕ್ರೀನ್ ಆಫ್ ಮಾಡೋಕ್ಕೆ. ಆ್ಯಂಡ್ ದಿಸ್ ಇಸ್ ಫಾರ್ ಹಜಾರ್ಡ್ ಲೈಟ್ಸ್. ಸಿ ದ ಇಂಡಿಕೇಟರ್ ಸೌಂಡ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ಆಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ ಕ್ಯಾಮ್ರಾ ಬಟನ್ ಸಿಗುತ್ತೆ, ಡ್ರೈವ್ ಮೋಡ್ ಬಟನ್ ಸಿಗುತ್ತೆ. ಸೊ ಈ ಕಾರಲ್ಲಿ ಡಾವಿನ್ಸಿ ಡ್ಯಾಂಪರ್ ಸಸ್ಪೆನ್ಷನ್ ಬರುತ್ತೆ. ಸೊ ನಾನು ಇದರಲ್ಲಿ ಲೈಕ್ ಒಳಗೆಯಿಂದ ಹೊರಗೆ ಮಾಡಬೇಕಾದ್ರೆ ಅಂದರೆ ಮಣ್ಣು ರೋಡ್ ಇದೆ ಹೊರಗೆ, ಸೊ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಹೌ ಇಟ್ ಫೀಲ್ಸ್ ಅಂತ. ಸೊ ಇಲ್ಲಿ ಟಿಕರ್ ಟೈಪ್ ಅಂತಿದೆ, ವಿಚ್ ಇಸ್ ಸಮ್ ಆ್ಯಪ್ ನಾಟ್ ಆಫ್ ಅವರ್ ಯೂಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟ್ರಾವೆಲ್ ಎಕ್ಸ್ಪ್ಲೋರ್ ಇದೆ. ಇಲ್ಲಿ ಯಾವುದೋ ಒಂದು ಟೈಪ್ ಆಫ್ ಬ್ರೌಸರ್ ಇದೆ, ವಿವಲ್ಡಿ ಬ್ರೌಸರ್ ಅಂತ. ಇಲ್ಲಿ ವೆದರ್ ಅಪ್ಡೇಟ್ ಇದೆ.
ಆ್ಯಂಡ್ ನೆಕ್ಸ್ಟು ಸೆಟ್ಟಿಂಗ್ಸಿಗೆ ಹೋಗೋಣ. ಸೆಟ್ಟಿಂಗ್ಸಲ್ಲಿ ನಿಮಗೆ ಟಚ್ ಸೌಂಡ್ ಸಿಗುತ್ತೆ. ಸೈಡಿಗಿರೋದು ಮೊದಲು ನೋಡ್ಕೊಂಬೋಣ, ಆಮೇಲೆ ಫುಲ್ ಒಳಗೆ ಡೀಪಾಗಿ ಹೋಗೋಣ. ಇಲ್ಲಿ ಆಟೋ ಸಾಫ್ಟ್ವೇರ್ ಅಪ್ಡೇಟ್ ಇದೆ, ಇಲ್ಲಿ ರೀಸೆಟ್ ಹೋಮ್ ಲೇಔಟ್ ಇದೆ, ಇಲ್ಲಿ ಕ್ಯಾಮ್ರಾ ರೆಕಾರ್ಡಿಂಗ್ಸ್ ಆನ್ ಮಾಡೋಕ್ಕೆ ಅಥವಾ ಆಫ್ ಮಾಡೋಕ್ಕಿದೆ. ಸೊ ಇಲ್ಲಿ ನೀವು USB ಹಾಕಿದರೆ ಆನ್ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕೆ ಬರೋಲ್ಲ. ನೋಡಿ, ಪ್ಲೀಸ್ ಕನೆಕ್ಟ್ USB ಫಾರ್ ರೆಕಾರ್ಡಿಂಗ್ಸ್. ಜನರಲ್ಗೆ ಹೋದರೆ ನೀವು ಇವಾಗ ಎಲ್ಲೋ ಬೇರೆ ಕಡೆಯಿಂದ ಅಮೆರಿಕಾಯಿಂದ ಇಲ್ಲಿಗೆ ಮೂವ್ ಆಗಿದ್ದೀರಾ, ಶಿಫ್ಟ್ ಆಗಿದ್ದೀರಾ ವಾಪಸ್ಸು. ಸೊ ಇಲ್ಲಿ ನೀವೆಲ್ಲ ಬೇರೆ ಕಡೆಯಿಂದ ಬಂದಿದ್ದರೆ ಅಲ್ಲಿದ್ದು ನೀವು ಅಡ್ಜಸ್ಟ್ ಆಗಿರ್ತೀರ. ಅಲ್ಲಿದ್ದು ಲೈಕ್ ವಾಟ್ ಯು ಕ್ಯಾನ್ ಸೇ ಲೈಕ್ ಇವಾಗ ಫ್ಯಾರನೈಟ್ಸು ಎಲ್ಲ. ಸೊ ನೋಡಿ, ಇಲ್ಲಿ ಎಲ್ಲೋ ಫ್ಯಾರನೈಟ್ ಅಂತ ತೋರಿಸ್ತಿದೆ. ಇಲ್ಲೋದ್ರೆ ಇದರಲ್ಲಿ ಏನನ್ಬೋದು ಇಂಡಿಯನ್ದು ಸೆಲ್ಸಿಯಸಲ್ಲಿ ತೋರಿಸ್ತಿದೆ. ಮತ್ತು ಐ ಥಿಂಕ್ ಸೇಮ್ ನೋಡಿ, ಇಲ್ಲಿ ಮೈಲ್ಸ್ ಪರ್ ಅವರಲ್ಲಿ ತೋರಿಸುತ್ತೆ. ಇಫ್ ಯು ಕ್ಯಾನ್ ಸಿ ಹಿಯರ್, ಮೈಲ್ಸ್ ಪರ್ ಅವರಲ್ಲಿ ತೋರಿಸುತ್ತೆ. ಕಸ್ಟಮ್ಮು ನೀವು ಸೆಲೆಕ್ಟ್ ಮಾಡ್ಬೋದು ಬೇರೆ ಕಡೆದೆಲ್ಲ. ಫ್ಯಾಕ್ಟ್ರಿ ರೀಸೆಟ್ಟು ಲೈಕ್ ಏನೇ ಮೆಸಪ್ ಮಾಡಿದ್ರು ಸಿಸ್ಟಮಲ್ಲಿ ಫುಲ್ಲು ಹೊಸದಾಗೆ ಶುರು ಆಗುತ್ತೆ. ಟಚ್ ಫೀಡ್ಬೇಕು, ನೀವು ಇಲ್ಲಿ ಮುಟ್ಟಿದಾಗೆಲ್ಲ ಸೌಂಡ್ ಬರೋಕ್ಕೆ ಆ ಸಿಸ್ಟಮಿಗೆ. ನೆಕ್ಸ್ಟ್ ಬಂದರೆ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಅಪಿಯರೆನ್ಸ್ ಇದೆ. ಸೊ ನೀವು ಡಾರ್ಕ್ ಮೋಡನ ಇಡ್ಬೋದು, ಲೈಟ್ ಮೋಡನ ಇಡ್ಬೋದು. ಸೊ ಅಂದರೆ ಲೈಕ್ ಬ್ರೈಟ್ನೆಸ್ ಮೇಲೆ ಕೆಳಗೆ ಆಗುತ್ತೆ ಅಷ್ಟೇ ಆಟೋಮೆಟಿಕ್ಕಾಗಿ. ಡ್ರೈವರ್ ಡಿಸ್ಪ್ಲೇ ಅದ್ರದ್ದು ಬ್ರೈಟ್ನೆಸ್ಸು, ಇದ್ರದ್ದು ಬ್ರೈಟ್ನೆಸ್ಸು ಮತ್ತು ಇದ್ರದ್ದು ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೊಳಕ್ಕಿದೆ. ಸೊ ಆ್ಯಂಡ್ ಈ ಸ್ಕ್ರೀನ್ದು ಏನಂದರೆ ಪ್ಯಾಸೆಂಜರಿಗೆ ಆರಾಮಾಗಿ ಕೂತ್ಕೊಂಡು, ಮೇಯ್ನ್ ಏನಂದರೆ ವೆಂಟಿಲೇಟೆಡ್ ಸೀಟ್ಸ್ ಇದೆ. ವೆಂಟಿಲೇಟೆಡ್ ಸೀಟ್ಸ್ ಆನ್ ಮಾಡಿಕೊಂಡು ಇಲ್ಲಿ ಎಲೆಕ್ಟ್ರಿಕಲಾಗಿ ಅಡ್ಜಸ್ಟ್ ಮಾಡ್ಕೊಂಡು ರಿಕ್ಲೈನ್ ಮಾಡಿಕೊಂಡು ಇಲ್ಲಿ ಕುತ್ಕೊಂಡು ಆರಾಮಾಗೆ ನೋಡಿಕೊಂಡು AC ಗಾಳಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಜರ್ನಿನ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಆ್ಯಂಡ್ ಇಲ್ಲಿ ಸ್ಕ್ರೀನ್ ಆಫ್ ಆಪ್ಷನ್ಸು ಬ್ಲ್ಯಾಂಕ್ ಇರಬೇಕಾ ಸ್ಕ್ರೀನ್ ಆಫ್ ಆದಾಗ, ಇಲ್ಲ ಟೈಮ್ ಬರಬೇಕಾ ಏನು ಬರಬೇಕು ಅಂತ. ಆಮೇಲೆ ನೆಕ್ಸ್ಟು ಓಕೆ, ನೀವಿಲ್ಲೊಂದು ಬೇರೆ ಥರದ ವಾಲ್ಪೇಪರ್ ಸೆಟ್ ಮಾಡ್ಬೋದು. ಸೊ ಇದ್ರದ್ದು ಟ್ಯುಟೋರಿಯಲ್ ನಾನು ಆಗಲೇ ಮಾಡಿದ್ದೀನಿ, ಐ ವಿಲ್ ಅಪ್ಲೋಡ್ ಇಟ್. ಸೊ ಅಷ್ಟೇ, ಸ್ಕ್ರೀನ್ ಸೇವರ್ ಯಾವಾಗ ಶುರು ಆಗಬೇಕು ಅಂತ, ಲೈಕ್ ಸುಮ್ಮನೆ ಏನು ಟಚ್ ಮಾಡ್ದಂಗಿದ್ರೆ 2 ಮಿನಿಟ್ಸು ಅವಾಗ ಶುರು ಆಗಬೇಕು ಅಂತ. ಸೊ ಗ್ಯಾಲರಿಯಿಂದ ನಾನು ಇದೇ ವೀಡಿಯೋಲಿ ಹೇಳ್ಬಿಡ್ತೀನಿ. ಸೊ ಆ ವಿಡಿಯೋ ನೋಡಿ. ಸ್ಕ್ರೀನ್ ಕ್ಲೀನಿಂಗ್ ಮೋಡಿದೆ, ಎಂಟರ್ ಮಾಡಿದ್ರೆ ಲೈಕ್ ನೋಡಿ, ಹಿಂಗೇನೇ ಮಾಡಿದ್ರು ಅದು ಏನೂ ಆಪ್ರೇಟ್ ಆಗೋಲ್ಲ. ಇದನ್ನು 3 ಸೆಕೆಂಡ್ಸ್ ಒತ್ತಿಡ್ಕೊಂಡ್ರೇ ಓಕೆ ನೋಡಿ, ಇವಾಗ ವಾಪಸ್ ಬಂತು. ಆಮೇಲೆ ಕ್ಲಾಕ್ ಟೈಪಲ್ಲಿ ಡಿಜಿಟಲ್ ಬೇಕಾ ಅನಲಾಗ್ ಬೇಕಾ, ಹೋಮ್ ಸ್ಕ್ರೀನಲ್ಲಿ ಆವಾಗಲೇ ಫಸ್ಟಿಗೆ ತೋರಿಸಿದ್ನಲ್ಲ ಅಲ್ಲಿ ಡಿಜಿಟಲ್ ಬೇಕಾ ಅನಲಾಗ್ ಬೇಕಾ ಅಂತ. ಮತ್ತು ಹೋಮ್ ಲೇಔಟಲ್ಲಿ ನಿಮಗೆ ರೀಸೆಟ್ ಸೆಂಟರ್ ಡಿಸ್ಪ್ಲೇ, ಲೈಕ್ ಫಸ್ಟು ನೋಡಿ ಈ ಥರ ಇರುತ್ತಾ. ಫಸ್ಟು ನನಗೆ ಫನ್ ಆ್ಯಂಡ್ ವರ್ಕ್ ಬೇಕು, ಹಾಕಿದೆ, ಯು ಡಿಡೆಂಟ್ ಲೈಕ್ ಇಟ್, ಯು ಕ್ಯಾನ್ ರೀಸೆಟ್ ಇಟ್. ಸೊ ಅದು ಈ ಡಿಸ್ಪ್ಲೇಗೂ ಮಾಡ್ಬೋದು, ಇದು ಪ್ಯಾಸೆಂಜರ್ ಡಿಸ್ಪ್ಲೇಗೂ ಮಾಡ್ಬೋದು. ಆ್ಯಂಡ್ ಏನಂದರೆ ಡ್ರೈವರ್ ಕಡೆಯಿಂದ ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಏನೂ ಕಾಣಿಸೋದೇ ಇಲ್ಲ ಈ ಸ್ಕ್ರೀನು. ಸೊ ಡ್ರೈವರ್ಗೆ ಡಿಸ್ಟರ್ಬೆನ್ಸ್ ಆಗೋಲ್ಲ, ಲೈಕ್ ಅಥವಾ ಡಿಸ್ಟ್ರಾಕ್ಷನ್ಸ್ ಆಗೋಲ್ಲ, ಆ ಕಡೆ ನೋಡಬೇಕು ಅಂತ. ನೆಕ್ಸ್ಟಿಗೆ ಬಂದರೆ ಇಲ್ಲಿ ಡ್ರೈವರ್ ಡಿಸ್ಪ್ಲೇ ಇದೆ. ಸೊ ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ನೋಡಿ ಆಫ್ ಕೊಟ್ಟರೆ ನೋಡಿ ಇದು ಡಿಸ್ಪ್ಲೇ ಶುರು ಆಯಿತು. ಇಲ್ಲಿ ಆನ್ ಕೊಟ್ಟರೆ ನೋಡಿ ಇಲ್ಲಿ ಡಿಸ್ಪ್ಲೇ ಶುರು ಆಗುತ್ತೆ. ಸೊ ನಾನು ಆಫ್ ಮಾಡಿದೆ, ವಾಪಸ್ ನನಗೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟು ಡ್ರೈವರ್ ಡ್ರೌಸಿನೆಸ್ಸು. ಸೊ ಲೈಕ್ ನೀವು ಕರೆಕ್ಟಾಗಿ ಹಿಡ್ಕೊಂಡಿಲ್ಲ ಅಥವಾ ನೀವು ತೂಕು ಕುಡಿಸಂಗೆ ಅದೇನೋ ಫೀಲ್ ಆಯಿತು ಅಂದರೆ ಅದು ನಿಮ್ಗೆ ಅಲರ್ಟ್ ಕೊಡುತ್ತೆ, ಬೇಕಾದ್ರೆ ಬ್ರೇಕ್ ತೊಗೊಳ್ಳಿ ಅಂತ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಮು ಏನಂದರೆ ನೀವು ಇಂಡಿಕೇಟರ್ ಹಾಕಿದಾಗ ಸೈಡಿಂದು ಕ್ಯಾಮ್ರಾ ತೋರಿಸುತ್ತೆ, ನೋಡ್ತಾ ಇರ್ಬೋದು ಅಲ್ಲಿ. ಸೊ ನೀವು ಕಟ್ ಆಗಬೇಕಾದ್ರೆ ಈಸಿಯಾಗಿ ನೋಡ್ಕೊಂಬಿಟ್ಟು ಟರ್ನ್ ಮಾಡ್ಕೊಬೋದು. ಈ ಮಿರರು ಯೂಸ್ ಮಾಡಿ, ವೋಂಟ್ ಸೇ ಇದು ವೇಸ್ಟು ಅಂತ, ಬಟ್ ಅದು ಒಂದು ಕಡೆ ಇರಲಿ ಅಂತ. ಸೊ ನೆಕ್ಸ್ಟು ಸೌಂಡಿಗೆ ಬಂದರೆ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಚೈಮ್ ಅಂತ ಸಿಗುತ್ತೆ. ಸೊ ಗಾಡಿ ಆಫ್ ಮಾಡಿದಾಗ ತೋರಿಸ್ತೀನಿ ಆ ಸೌಂಡ್ ಯಾವ ಥರ ಬರುತ್ತೆ ಅಂತ. ಸೊ ಇದು ಮೆಸೇಜ್ ಟೋನು. ಸೊ ಅದನ್ನು ನೀವು ವಾಲ್ಯೂಮ್ ಎಷ್ಟು ಬರಬೇಕು ಅಂತ ಕಸ್ಟಮೈಸ್ ಮಾಡ್ಕೋಬೋದು. ಇಫ್ ಲೈಕ್ ನೀವು ಕೆಲವೊಂದು ಸತಿ ಜೋರಾಗಿ ಸೌಂಡ್ ಬಂದರೆ ಆರ್ ಯು ಡೋಂಟ್ ಲೈಕ್ ಸೌಂಡ್ಸ್ ಅಷ್ಟು ಜೋರಾಗೆ ಅಂದರೆ ನೀವು ಅದನ್ನು ನಿಮ್ಮ ಪ್ರಕಾರ ಕಮ್ಮಿಗೆ ಇಟ್ಕೋಬೋದು. ಆ್ಯಂಡ್ ನೆಕ್ಸ್ಟು ಸೊ ಇವಾಗ ಕೇಳಿರ್ತೀರ ಸೆಕೆಂಡ್ ಟೋನ್ ಇಂಡಿಕೇಟರ್ದು ಹೆಂಗಿರುತ್ತೆ ಅಂದರೆ, ಕೇಳಿಸ್ತಿದೆ ಅಂದ್ಕೊತೀನಿ. ಆ್ಯಂಡ್ ಥರ್ಡ್ ಟೋನ್ ಫಸ್ಟ್ ಇದು. ಸೊ ಇದು ನೀವು ಫುಲ್ ಇಡ್ಬೋದು, ಅವಾಗ ಜಾಸ್ತಿ ಕೇಳುತ್ತೆ, ಕಮ್ಮಿ ಇಟ್ಟರೆ ಕಮ್ಮಿ ಕೇಳುತ್ತೆ. ಸೊ ಆವ್ರೇಜ್ ಫ್ಯೂಲ್ ಎಕಾನಮಿಯಲ್ಲಿ ನಿಮಗೆ ಆಫ್ಟರ್ ರೀಫ್ಯೂಲ್ ಆಟೋ ರೀಸೆಟ್ ಆಗಬೇಕಾ ಅಥವಾ ಇಗ್ನಿಷನ್ ಆದಮೇಲೆ ನೋಡಿ ಇದು ನಾನೇ ಹಾಕಿರೋದು, ನಾನು ನಿಮಗೆ ಟ್ಯುಟೋರಿಯಲ್ ಹಾಕ್ತೀನಿ.
ಸೊ ಆಲ್ ಯು ನೀಡ್ ಇಸ್ ಜಸ್ಟ್ ಒನ್ USB ಆ್ಯಂಡ್ ನೀವು ನೋಡ್ಕೊಳ್ಳಿ ಆ ವಿಡಿಯೋದ ಅದನ್ನು. ಆಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ ಆಡಿಯೋ. ಸೊ ಆಡಿಯೋಲಿ ನಿಮಗೆ ಸ್ಟುಡಿಯೋ ಅಂತ ಒಂದು ಮೋಡ್ ಸಿಗುತ್ತೆ. ಸೊ ಇದರಲ್ಲಿ ಪ್ಲೇಬ್ಯಾಕಿಂದು ಇಫ್ ಪಾಸಿಬಲ್ ಐ ವಿಲ್ ಡೂ ನೋ ಕಾಪಿರೈಟ್ ಸೌಂಡ್ ಆ್ಯಂಡ್ I'll put no copyright sound and I'll show you in the next part or next video. 3D ಎಮರ್ಸಿವಲ್ಲಿ ನಿಮಗೆ ಎಮರ್ಸಿವ್ ಸೌಂಡ್ ಎಷ್ಟು ಬೇಕು ಅಂತ, ಅಂದರೆ ಸರೌಂಡ್ ಸೌಂಡ್ ಆ ಥರ ಅಂತ ಅನ್ಬೋದು ಇದನ್ನು. ನೆಕ್ಸ್ಟು ವೆನ್ಯೂಸ್ಕೇಪ್ಸಲ್ಲಿ ಈ 3 ಪ್ಲೇಸಸ್ದು ನೀವು ಕಾರಲ್ಲೇ ಕುತ್ಕೊಂಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ರಾಯಲ್ ಓಪೆರಾ ಹೌಸ್ ಇನ್ ಮುಂಬೈ, ವೆಂಬ್ಲಿ ಸ್ಟೇಡಿಯಂ ಇನ್ ಲಂಡನ್ ಆ್ಯಂಡ್ ಬಾಸ್ಟನ್ ಸಿಂಫನಿ ಹಾಲ್. ಸೊ ಮೂರ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಕ್ವಲೈಸರ್ ಸೌಂಡ್ ಬಗ್ಗೆ ಭಾಳ ತಿಳ್ಕೊಂಡಿರೋ ಅವ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ಅದಕ್ಕಿದು VNC ಈಸ್ so the sound will automatically be adjusted the loudness to maintain tonal balance. ಸೊ ಸೌಂಡು ಆಟೋಮೆಟಿಕ್ಕಾಗಿ ಮೇಲೆ ಕೆಳಗೆ ಆಗುತ್ತೆ. ಸೊ ರೋಡ್ ನಾಯ್ಸ್ ಜಾಸ್ತಿ ಕೇಳಿಸ್ಬಾರ್ದು ಅಥವಾ ವೀಲ್ ನಾಯ್ಸ್ ಜಾಸ್ತಿ ಕೇಳಿಸ್ಬಾರ್ದು ಅಂತ. ಸೊ ಈ ಕಾರಲ್ಲಿ NVH ಪ್ರೊಟೆಕ್ಟೆಡ್ ಗ್ಲಾಸಸ್ ಬರುತ್ತೆ. ಸೊ ಎಲೆಕ್ಟ್ರಿಕಲಿ ಕೇಳಿಸೋದೇ ಇಲ್ಲ, ಯಾಕಂದರೆ ಅದರದ್ದು ಸ್ವಲ್ಪ ಥಿಕ್ ಲೇಯರ್ ಆಫ್ ಗ್ಲಾಸ್ ಇದೆ. ಸೊ ದ್ಯಾಟ್ ಅದ್ರಲ್ಲಿ ಸ್ವಲ್ಪ ಕಮ್ಮಿ ಕೇಳುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಥಿನ್ ಲೇಯರ್ ಇದೆ. ಬಟ್ ದಿಸ್ ಆಲ್ಸೋ ಅವಾಯ್ಡ್ಸ್ ರೋಡ್ ನಾಯ್ಸ್ ಯು ಕ್ಯಾನ್ ಸಿ. ಆಮೇಲೆ ಇಲ್ಲಿ ವಾಯ್ಸ್ ರೆಕಗ್ನಿಷನ್ನು, ಇವಾಗ ಗೂಗಲ್ ಅಸಿಸ್ಟೆಂಟ್ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಿದಾಗ, ಸಿರಿ ಆ್ಯಪಲ್ ಕಾರ್ಪೇ ಕನೆಕ್ಟ್ ಮಾಡಿದಾಗ, ಅಲೆಕ್ಸಾ ನೀವು ಲಾಗಿನ್ ಆದಾಗ, ಸೊ ಅದ್ರದ್ದು ಎಷ್ಟು ಬೇಕು ಅಂತ, ನೋಟಿಫಿಕೇಷನ್ ಬಂದಾಗ ಭಾಳ ಬೇಕಾ, ಸೊ ಅದು ನಿಮ್ಮ ಸೌಂಡ್ ಪ್ರಕಾರ ನಿಮಗೆ ಯಾವ ಥರ ಇಷ್ಟನೋ ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಫಾಲ್ಟ್ ಸೌಂಡ್ ಸೆಟ್ಟಿಂಗ್ಸ್ಗೆ ಹೋದರೆ ಇಫ್ ಯು ಹ್ಯಾವ್ ಮೆಸ್ಡ್ ಅಪ್ ಯು ಕ್ಯಾನ್ ಜಸ್ಟ್ ರೀಸೆಟ್. ಆಮೇಲೆ ನೆಕ್ಸ್ಟು ಡೇಟ್ ಆ್ಯಂಡ್ ಟೈಮಿಗೆ ಬಂದರೆ ಆಬ್ವಿಯಸ್ಲಿ ವಾಟ್ ಇಟ್ ಈಸ್ ನಿಮಗೆ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಸೊ ಈ ಕಾರ್ಸು ಇದು ಏನಂದರೆ XUV 700 ಅಂತ ಇತ್ತಲ್ಲ, ಇದ್ರದ್ದು ಪ್ರಿಡಿಸಿಸರ್. ಸೊ ಅದು ನಿಮಗೆ ಅಮೇರಿಕಲ್ಲೆಲ್ಲ ಒಟ್ಟು ಫಾರಿನಲ್ಲೆಲ್ಲೋ ಒಂದು ಕಡೆ ಸೇಲ್ ಆಗ್ತಿತ್ತು. ಸೊ ಅಲ್ಲಿ ಟೈಮ್ ನೋಡಬೇಕು. ಇಂಡಿಯನ್ ಕಾರ್ ಇರೋದ್ರಿಂದ ಇಲ್ಲಿ ಡಿಫಾಲ್ಟಾಗಿ ಇಂಡಿಯನ್ ಟೈಮ್ ಬರುತ್ತೆ. ಸೊ ಅಲ್ಲಿ ಟೈಮ್ ನೋಡಬೇಕಂದ್ರೆ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ, ಇಫ್ ದಿಸ್ ಕಾರ್ ಸೇಲ್ಸ್ ಇನ್ ಅದರ್ ಪ್ಲೇಸ್, ಅದಕ್ಕೆ ಚೇಂಜ್ ಮಾಡ್ಕೊಳಕ್ಕಿದು. ವೆಹಿಕಲ್ಗೆ ಹೋದರೆ ನಿಮಗೆ ಅಪ್ರೋಚ್ ಅನ್ಲಾಕ್, ನೀವು ಕೀ ತೊಗೊಂಡ್ಬಿಟ್ಟು ಕಾರ್ ಹತ್ರ ಬಂದರೆ ಅನ್ಲಾಕ್ ಆಗಬೇಕೋ ಬೇಡವಾ, ವಾಕ್ ಅವೇ ಲಾಕ್, ಕೀ ಜಸ್ಟ್ ಪಾಕೆಟಲ್ಲಿ ಇಟ್ಕೊಂಡು ದೂರ ಹೋದರೆ, ಇವಾಗ ನಿಮ್ಮ ಕೈಯಲ್ಲಿ ಲಾಟ್ ಆಫ್ ಬ್ಯಾಗ್ಸ್ ಇದೆ. ಸೊ ನೀವು ಕೀನು ಪ್ರೆಸ್ ಮಾಡೋಕ್ಕಾಗಲ್ಲ, ರಿಕ್ವೆಸ್ಟ್ ಸೆನ್ಸರ್ ಯೂಸ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ, ಸುಮ್ಮನೆ ಕೀನ ಜಾಬಲ್ಲಿ ಇಟ್ಕೊಂಡ್ಬಿಟ್ಟು ವಿಲ್ ಜಸ್ಟ್ ವಾಕ್ ಅವೇ ಆ್ಯಂಡ್ ಲಾಕ್ ಇಟ್ ಸೆಲ್ಫ್. ಸೊ ನೆಕ್ಸ್ಟ್ ಆಪ್ಷನ್ ಈಸ್ ಸೆಲೆಕ್ಟಿವ್ ಅನ್ಲಾಕ್. ಏನಂದರೆ ಎಷ್ಟೊಂದು ಜನ ಫ್ಯಾಮಿಲಿ ಕಾರ್ ಇದ್ದು ಐ ನೋ, ಬಟ್ ಕೆಲವೊಬ್ರು ಏನಿರ್ತಾರೆ SUV ತೊಗೊಂಬಿಟ್ಟು ಒಬ್ಬರೇ ಯೂಸ್ ಮಾಡ್ತಾರೆ. ಲೈಕ್ ಮೆನಿ ಟೈಮ್ಸ್ ಆಫೀಸಿಗೆ ಹೋಗೋಕ್ಕೆ ಯೂಸ್ ಮಾಡ್ತಾರೆ ಕಾರ್ನ. ಸೊ ಅವಾಗ ಒಂದು ಡ್ರೈವರ್ ಡೋರ್ ಒಂದು ಓಪನ್ ಆದರೆ ಸಾಕು, ಈ ಕಡೆದೆಲ್ಲ ಓಪನ್ ಆಗೋದು ಬೇಡ. ಸೊ ಇದರಲ್ಲಿ ಹೆಂಗಂದರೆ ಒನ್ ಟೈಮ್ ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಡ್ರೈವರ್ ಡೋರ್ ಮಾತ್ರ ಅನ್ಲಾಕ್ ಆಗುತ್ತೆ ಫಾರ್ ಸೇಫ್ಟಿ ರೀಸನ್ಸ್. ಸೊ ದ್ಯಾಟ್ ಈ ಕಡೆ ಡೋರಿಂದ ಅಥವಾ ಹಿಂದ್ಗಡೆ ಡೋರಿಂದ ಯಾರೂ ಎಂಟ್ರಿ ಆಗಬಾರ್ದು ಕಾರಿಗೆ ಅಂತ. ಸೊ ದ್ಯಾಟ್ ಈಸ್ ವೆರಿ ಯೂಸ್ಫುಲ್ ಫೀಚರ್ ಫಾರ್ ಒಬ್ಬರೇ ಯಾರು ಯೂಸ್ ಮಾಡ್ತಾರೋ ಕಾರ್ನ ಜಾಸ್ತಿ. ಸೊ ನಿಮಗೆ ಬೇಕಿದ್ರೆ ಇನ್ನೊಂದ್ಸತಿ ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಅನ್ಲಾಕ್ ಆಲ್ ದ ಡೋರ್ಸ್. ಸೊ ನೆಕ್ಸ್ಟು ಈಸಿ ಎಂಟ್ರಿ ಆ್ಯಂಡ್ ಈಸಿ ಎಕ್ಸಿಟ್. ಸೊ ನೀವು ಏನಂದರೆ ವೆಲ್ಕಮಿಂಗ್ ಫಂಕ್ಷನ್ ಅಂತೂ ಅನ್ಬೋದು. ಸೊ ಇವಾಗ ಕಾರ್ ಅನ್ಲಾಕ್ ಮಾಡಿ ಡೋರ್ ತೆಗೆದ ತಕ್ಷಣ ನೀವು ಈಸಿಯಾಗಿ ಹತ್ಬೋದು ಅಂತ ಹೇಳ್ಬಿಟ್ಟು ಕಾರು ಸೀಟು ಹಿಂದೆ ಹೋಗುತ್ತೆ ಆ್ಯಂಡ್ ನೀವು ಡೋರ್ ಹಾಕೊಂಡ ತಕ್ಷಣ ಮುಂದೆ ಬರುತ್ತೆ. ಸೊ ದಟ್ ಈಸ್ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು. ಮುಂದೆ ಬರುತ್ತೆ. ಸೊ ಇಟ್ ಈಸ್ ಲೈಕ್ ಅ VIP ಫಂಕ್ಷನ್. BMWs ಅಥವಾ ಲಕ್ಸುರಿ ಕಾರ್ಸಲ್ಲೆಲ್ಲ ಬರುತ್ತೆ. ಫ್ರಂಟ್ ವೈರ್ಲೆಸ್ ಚಾರ್ಜರ್, ಇದು ನೀವು ಆಫ್ ಇಡಬೇಕಂದ್ರೆ ಆಫ್ ಇಟ್ಕೋಬೋದು. ರಿಯರಲ್ಲೂ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ಸೊ ಅದನ್ನು ನೀವು ಆನ್ ಇಡಬೇಕಾ ಆಫ್ ಇಡಬೇಕಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಐ ಡೋಂಟ್ ನೋ ಕರೆಕ್ಟಾಗಿ ಕಾಣಿಸ್ತಾ ಇಲ್ವಾ ಅಂತ. ಇಲ್ಲಿ ಇದೆ ಒಂದು ಸ್ಪೇಸು ಇಡೋಕ್ಕೆ, ಅಲ್ಲಿಟ್ಟರೆ ನಿಮಗೆ ಯಾವ ಥರ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಫೀಚರ್ ವಿಚ್ ಐ ವುಡ್ ಲೈಕ್ ಟು ಮೆನ್ಷನ್, ಈ ಕಾರಲ್ಲಿ 4 ಸೀಟ್ಸ್ಗೂ ವೆಂಟಿಲೇಷನ್ ಸಿಗುತ್ತೆ. ಡ್ರೈವರ್ ಸೀಟ್, ಕೋ ಡ್ರೈವರ್ ಸೀಟ್ ಆ್ಯಂಡ್ ಸೆಕೆಂಡ್ ರೋ ಸೀಟ್ಸ್. ಸೊ ಬರೀ ಲೆಫ್ಟಿಂದು ಮತ್ತು ಈ ಕಡೆದು ಸಿಗುತ್ತೆ. ಮಧ್ಯದಲ್ಲಿ ಏನು ಆಮ್ರೆಸ್ಟ್ ಕಾಣಿಸ್ತಿದೆಯೋ ಅದು ಸಿಗೋಲ್ಲ. ಸೊ ಆಮೇಲೆ ಇನ್ನೇನು, ಫಾಲೋ ಮೀ ಹೋಮ್ ಲಾಕ್ ಮಾಡಿದ ತಕ್ಷಣ ನೀವು ನಿಮ್ಮ ರೋಡ್ ಸರಿ ಇರಲ್ಲ, ಪಾಟ್ ಹೋಲ್ಸ್ ಇರುತ್ತೆ ಅಂದರೆ, ಇಲ್ಲ ನೀವು ಪಾರ್ಕಿಂಗಲ್ಲಿ ಸ್ವಲ್ಪ ಅಸಿಸ್ಟ್ ಇರಲಿ ಅಂತ ಅಂದರೆ 20 ಸೆಕೆಂಡ್ಸು ಆನ್ ಇಡೋಂಗೆ ಮಾಡ್ಬೋದು ಹೆಡ್ಲೈಟು. ಸೊ ಲಾಕ್ ಮಾಡಿದ ತಕ್ಷಣ ಆನ್ ಇರುತ್ತೆ. ಸೊ 20 ಸೆಕೆಂಡ್ಸ್ ಅಷ್ಟೊತ್ತಿಗೆ ಯು ಕ್ಯಾನ್ ವಾಕ್ ಅಪ್ ಟು ಯರ್ ಲಿಫ್ಟ್. ಸೊ ನೆಕ್ಸ್ಟು ಹೆಡ್ಲೈಟ್ ಅಸಿಸ್ಟ್. ಸೊ ಇಲ್ಲಿ ರಡಾರ್ ಇದೆ. ಸೊ ಲಾಸ್ಟ್ ಟೈಮ್ ಇನ್ XUVಯಲ್ಲಿ ಬರೀ 2 ಮೀಟರ್ಸ್ವರೆಗೂ ಸೆನ್ಸ್ ಮಾಡೋಕ್ಕಿತ್ತು. ಸೊ ದಿಸ್
has been upgraded, and I think this sensors up to 8 meters, so that 8 meters ಲಾಂಗ್ವರೆಗೂ ಗಾಡಿ ಸೆನ್ಸ್ ಮಾಡುತ್ತೆ. ಸೊ ಆ ಕಡೆಯಿಂದ ಆಪೋಸಿಟ್ ಲೈನಲ್ಲಿ ಯಾರನ್ನ ಬರ್ತಿದ್ದಾರೆ ಅಥವಾ ಸರ್ವಿಸ್ ರೋಡಲ್ಲಿ ಇದ್ದೀರಾ ಅಂದರೆ, ಸೊ ಅವ್ರ ಕಣ್ಣಕ್ಕೆ ಹೋಗಬಾರ್ದು ಅಂತ XUVನೇ ಹೈ ಬೀಮಲ್ಲಿದ್ದರೆ ಲೋ ಬೀಮಿಗೆ ಶಿಫ್ಟ್ ಮಾಡುತ್ತೆ. ಆ ಕಾರ್ ಪಾಸ್ ಆದಮೇಲೆ ಅಥವಾ ವೆಹಿಕಲ್ ಪಾಸ್ ಆದಮೇಲೆ ಅದು ವಾಪಸ್ ಆನ್ ಮಾಡುತ್ತೆ. ಸೊ ಇದು ಸರ್ವಿಸ್ ಮೋಡ್ ಅಂತ. ನಮಗೆ ಅದೇನು ಬೇಕಾಗಿಲ್ಲ. ಇಟ್ ಈಸ್ ಯೂಸ್ಫುಲ್ ಫಾರ್ ದ ಒನ್ಸ್ ಹೂ ಆರ್ ಆಫ್ ದ ಸರ್ವಿಸ್ ಸೆಂಟರ್. ನೆಕ್ಸ್ಟು ಫೋನಿಗೆ ಹೋದರೆ ಎನೇಬಲ್ ಬ್ಲೂಟೂತ್ ಡಿಸೇಬಲ್ ಮಾಡೋಕ್ಕೆ ಇಲ್ಲಿ ಕನೆಕ್ಟೆಡ್ ಡಿವೈಸಸ್ ಸಿಗುತ್ತೆ. ಇಲ್ಲಿ ಆ್ಯಡ್ ಮಾಡ್ಬೋದು ಡಿವೈಸ್ನ. ಇಲ್ಲಿ BT ಡಿಸ್ಕವರಬಿಲಿಟಿ ಸಿಗುತ್ತೆ. ಇಲ್ಲಿ ರಿಂಗ್ ಟೋನ್ ಸಿಗುತ್ತೆ. ಸೊ ದಟ್ ಯಾವ್ದು ಬೇಕೋ ಅದನ್ನ ಇಟ್ಕೋಬೋದು ನೀವು ಫೋನ್ ಬಂದಾಗ ಅಂತ. ಎಕ್ಸೆಪ್ಟ್ ದ ಒನ್ಸ್ ಇನ್ ದ ಫೋನ್. ಇಲ್ಲಿ ಎನೇಬಲ್ SMS ಸಿಗ್ನೇಚರ್ ಸಿಗುತ್ತೆ. ಅದೇನು ಅಂತ ಗೊತ್ತಿಲ್ಲ. SMS ಅಲರ್ಟ್ ಸಿಗುತ್ತೆ ಆ್ಯಂಡ್ SMS ರೀಡ್ಔಟ್. ಸೊ ಅಲೆಕ್ಸಾ ನಿಮಗೆ ಬಂದಿದ್ದ SMS ರೀಡ್ ಮಾಡುತ್ತೆ. ಬಟ್ ಈ ಕಾಲದಲ್ಲಿ ಯಾರೂ ಯೂಸ್ ಮಾಡಲ್ಲ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ನೆಕ್ಸ್ಟು ವೈಫೈಗೆ ಹೋದರೆ ನಿಮಗೆ ಇಲ್ಲಿ ನೀವು ನಾನು ಅನ್ನಲ್ಲ ಇಲ್ಲಿ ಹೆಂಗೂ ಸಿಮ್ ಇದೆ, ಸೊ ಕನೆಕ್ಟ್ ಮಾಡ್ಬೋದು ಅಂತ. ಸೊ ಅದು ನಾನಿವಾಗ ಒಂದು ಫೋನ್ ನಾನು ಶೂಟ್ ಮಾಡ್ತಿರೋದು ಬಿಟ್ಟು ಇನ್ನೊಂದಿದೆ, ಅದ್ರಲ್ಲಿ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ಮಹೀಂದ್ರ ನೋಡಿ, ಇಲ್ಲಿ ಯೂಸರ್ ನೇಮ್ ನೋಡ್ಕೊಳ್ಳಿ. ಸೊ ಅದಕ್ಕೆ ಇದು ಕನೆಕ್ಟ್ ಆಗಿದೆ. ಸೊ ಅವತ್ತು ಯಾವತ್ತೋ ಒಂದಿನ ಕನೆಕ್ಟ್ ಮಾಡಿದ್ವಿ. ಸೊ ಇದನ್ನು ಇಟ್ಕೊಂಡ್ಬಿಟ್ಟು ಎನೇಬಲ್ ಕಾಲ್ ಇಂಟರ್ನೆಟ್. ಸೊ ನೀವು ಇದನ್ನು ಶೇರ್ ಮಾಡಬೇಕೋ ಬೇಡವೋ ಅಂತ ಅದನ್ನು ಮಾಡ್ಬೋದು. ಮತ್ತು ಮ್ಯಾನೇಜ್ ಡಿವೈಸಸ್ ಅಂದರೆ ಇದು ಬೇಡ ಅಂದ್ಕೊಳ್ಳಿ, ಐಫೋನು ನೀವು ತೆಗೆದುಬಿಡ್ಬೋದು ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ನೆಕ್ಸ್ಟು ಸೆಷನ್ ಮೋಡ್ ಅಂತಿದೆ. ಸೊ ಐ ಥಿಂಕ್ ಇಲ್ಲಿಂದನೇ ಕನೆಕ್ಟ್ ಮಾಡ್ಬೋದು. ಸೊ ಯೂಸ್ ದ ಡಾಟಾ ಕನೆಕ್ಷನ್ ಫ್ರಮ್ ಎಕ್ಸ್ಟರ್ನಲ್. ಸೊ ಇದೇನೋ ಗೊತ್ತಿಲ್ಲ, ಆಫ್ ಆಗಿದೆ. ಸೊ ಬಿ ಲೆಟ್ ಇಟ್ ಬಿ ಆಫ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಕನೆಕ್ಟ್ ಮಾಡಿದ್ದೀನಿ. ಇನ್ ಕಾರ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಸೊ ಇದರಲ್ಲಿ ನೀವು AC ಆನ್ ಆಫ್ ಮಾಡ್ಬೋದು, ವೆಂಟ್ ಜಾಸ್ತಿ ಮಾಡ್ಬೋದು, ರಿಯರ್ AC ಆನ್ ಆಫ್ ಮಾಡ್ಬೋದು. ಇವಾಗ ನೋಡಿ ನಾನು ಫುಲ್ ಜಾಸ್ತಿ ಮಾಡಿದ್ರೆ ನೋಡಿ ಜಾಸ್ತಿ ಆಯ್ತು ನೋಡಿ, ಕಮ್ಮಿ ಮಾಡ್ಬೋದು. ಆಮೇಲೆ ನೀವು ಇದರಲ್ಲೇ ವೀಡಿಯೋ ಎಲ್ಲದಕ್ಕೂ ಮಿರರ್ ಮಾಡ್ಕೊಂಬಿಟ್ಟು ವೀಡಿಯೋ ಮಾಡ್ಬೋದು, ಲೈಕ್ ವೀಡಿಯೋ ನೋಡ್ಬೋದು. ಆ್ಯಂಡ್ AC ಆಫ್ ಮಾಡಿಬಿಡ್ಬೋದು ಇಲ್ಲಿಂದನೇ. ನೋಡಿ ಆಫ್ ಆಯಿತು. ಆಫ್ ಆಗಿದ್ದಕ್ಕೆ ಅದು ಸುಮ್ಮನಾಗೋಯ್ತು ಸ್ಕ್ರೀನು. ಆಮೇಲೆ ಇದು ಸೀಟ್ ವೆಂಟಿಲೇಷನ್ ಅನಿಸುತ್ತೆ. ಸೀಟ್ ವೆಂಟಿಲೇಷನ್ ಆಗ್ತಾಯಿದೆ. ಮೋಸ್ಟ್ಲಿ ಎಲ್ಲ ಸೀಟಿಗೂ ಆನ್ ಆಗುತ್ತೆ ಅನಿಸುತ್ತೆ. ಸೊ ಅದೇನೋ ಗ್ಲಿಚ್ ಇದೆ ಅನಿಸುತ್ತೆ. ಆಮೇಲೆ ಇದಕ್ಕೆ ಹೋದರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮಿರರ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಇವೆರಡು ಸ್ಕ್ರೀನಲ್ಲಿ ಮೋಸ್ಟ್ಲಿ ನೋಡಿ ಇವಾಗ ಇದರಲ್ಲೂ ವಾಲ್ಪೇಪರ್ ಬರ್ತಿದೆ, ಇದರಲ್ಲೂ ಬರ್ತಿದೆ. ಸೊ ಐ ಥಿಂಕ್ ಈ ಸ್ಕ್ರೀನ್ ನೋಡಿ ಇಲ್ಲಿ. ಸೊ ನಾನು ಇಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇಲ್ಲೂ ಅದೇ ಓಪನ್ ಆಗುತ್ತೆ. ಸೊ ಐ ಥಿಂಕ್ ಇದರಿಂದ ಸ್ಕ್ರೀನ್ ಮಿರರಿಂಗ್ ಅದು ಎರಡರಲ್ಲೂ ಸೇಮ್ ಬರುತ್ತೆ. ಸೊ ನೀವು ಇದನ್ನು ಹಿಂದ್ಗಡೆ ಒಂದು ಆಕ್ಸೆಸರಿ ಬರುತ್ತೆ, BYOD ಮೌಂಟ್ ಅಂತ. ಸೊ ಥ್ಯಾಂಕ್ಸ್ ಟು ಅಫ್ರೀದೇಣ ಅವ್ರ ಫೋನ್ ಕೊಟ್ಟಿರೋದಕ್ಕೆ. ಸೊ ಹಿಂದ್ಗಡೆ BYOD ಮೌಂಟ್ ಅಂತ ಬರುತ್ತೆ, ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂತ. ಸೊ ಅದಕ್ಕೆ ಹಾಕ್ಕೊಂಡು ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಹೋಗಿ ವೈಫೈ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕಂದ್ರೆ ಅಲ್ಲಿ ಇನ್ ಕಾರ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದಕ್ಕೆ ಹೋಗಬೇಕು. ಅದಕ್ಕೆ ಹೋದರೆ ನಿಮಗೆ ಕನೆಕ್ಟಾಗಿ ಮಿರರ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇಕೋ ಸೆನ್ಸು ನಾನು ನಿಮಗೆ ಆವಾಗಲೇ ತೋರಿಸಿದ್ದೀನಿ. ಸೊ ಇಷ್ಟು ಫೀಚರ್ಸ್ ಸಿಗುತ್ತೆ ಇದರಲ್ಲಿ. ಸೊ ಐ ಥಿಂಕ್ ನಾನೇನೋ ಮಿಸ್ ಮಾಡಿಲ್ಲ ಅಂದ್ಕೊತೀನಿ. ಆಮೇಲೆ ಸೊ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ವೈರ್ಲೆಸ್ ಚಾರ್ಜರು ಇಲ್ಲಿ ಏನೂ ಇಲ್ಲ. ಒಂದು ಟೈಪ್ C ಮತ್ತು ಒಂದು ಟೈಪ್ A ಸಿಗುತ್ತೆ. ನಾರ್ಮಲ್ USB ಪೋರ್ಟ್ ಅಂತಾರಲ್ಲ ಅದು, ಹಳೆ ಕಾಲದ್ದು, ಲೈಕ್ ಮುಂಚೆ ಬರ್ತಿದ್ದು. ಇಲ್ಲಿ 2 ಕಪ್ ಹೋಲ್ಡರ್ ಸಿಗುತ್ತೆ. ಸೊ ಮ್ಯಾನ್ಯುವಲ್ ವೇರಿಯಂಟ್ಸಲ್ಲಿ ಆ್ಯಕ್ಚುಲಿ ಒಂದೇ ಸಿಗೋದು, ಬಿಕಾಸ್ ದಟ್ ಅದರಲ್ಲಿ ಇಷ್ಟು ಉದ್ದ ದೊಡ್ಡದು ನಿಮಗೆ ಮ್ಯಾನ್ಯುವಲ್ ಪಾರ್ಕಿಂಗ್ ಬ್ರೇಕ್ ಸಿಗುತ್ತೆ. ಸೊ ಇದು ಕಾರ್ದು ಕೀ. ಸೊ ಇದು ಮ್ಯಾನ್ಯುವಲ್ ವೇರಿಯಂಟು. ಅದಕ್ಕೆ ಇದರಲ್ಲಿ ಲಾಕು ಅನ್ಲಾಕು ಬೂಟ್ ಅಷ್ಟೇ ಬರೋದು, ಸ್ಟಾರ್ಟ್ ಬರೋಲ್ಲ. ಆಮೇಲೆ ಕಪ್ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ. ಸೊ ಈ ಕಾರಲ್ಲಿ ಇವಾಗ AC ಸೀಟ್ಸ್ ಲೈಕ್ ಐ ವುಡ್ ಸೇ ಡೀಸೆಂಟ್ ಥಿಂಗ್, ಬಟ್ ಎರಡೂ ಆಪ್ಷನ್ ಕೊಡಬೇಕಿತ್ತು. ಸೊ ಐ ವುಡ್ ಮೆನ್ಷನ್ ವಿಂಡ್ಸರ್ EV ಫಾರ್ ದ್ಯಾಟ್. ಅದರಲ್ಲಿ ಇಲ್ಲೂ ಬಟನ್ಸ್ ಇದೆ ಆ್ಯಂಡ್ ಇದರಲ್ಲೂ ಆಪ್ರೇಟ್ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಸೌಂಡ್ ಆಪ್ರೇಟ್ ಮಾಡಬೇಕಂದ್ರೆ ಇದನ್ನು ಒತ್ತಿಬಿಟ್ಟು ಜಾಸ್ತಿ ಮಾಡ್ಬೋದು ಇದರಿಂದನೇ. ಇದನ್ನು ಡಯಲ್ನ ರೊಟೇಟ್ ಮಾಡಿಕೊಂಡು, ಅಥವಾ ಇಲ್ಲಿ ಕಾರ್ ಹೊತ್ತಿದ್ರೆ ವೆಹಿಕಲ್ ಆ್ಯಪ್ಸ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಆ್ಯಪ್ಸ್, ಆ್ಯಂಬಿಯೆಂಟ್ ಲೈಟು, ಕ್ಲೈಮೇಟ್ ಕಂಟ್ರೋಲ್ ಅದೆಲ್ಲ. ಆಮೇಲೆ ಹೋಮ್ ಹೊತ್ತಿದ್ರೆ ಹೋಮಿಗೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ಫ್ಯಾನ್ ಹೊತ್ತಿದ್ರೆ ಇದಕ್ಕೆ ಬರುತ್ತೆ. ಸೊ ನೋಡಿ ನಾನು ಇಲ್ಲಿ ರೊಟೇಟ್ ಮಾಡ್ತಾಯಿದ್ದೀನಿ, ಡಯಲು ಅಲ್ಲಿ ಆಪ್ರೇಟ್ ಆಗ್ತಾಯಿದೆ.
ಸೊ ನೀವು ಇಲ್ಲಿ ಕುತ್ಕೊಂಡು ಹಿಂಗೇ ಆಪ್ರೇಟ್ ಮಾಡ್ಬೋದು. ಆ್ಯಂಡ್ ಸೊ ಇಷ್ಟು. ಆಮೇಲೆ ಇನ್ನೂ ಏನು ಸಿಗುತ್ತೆ, ಇದರಿಂದನೇ ಎಲ್ಲ ಆಪ್ರೇಟ್ ಮಾಡ್ಬೋದು. ಸೊ ಇಟ್ಸ್ ಈಸಿ. ಆಮೇಲೆ ಸೊ ನಾನೆಲ್ಲ ತೋರಿಸಿದ್ದೀನಿ ಅಂದ್ಕೊತೀನಿ. ರೇಡಿಯೋ ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ. ನೀವು ಇಲ್ಲಿ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು, ಸ್ಟಾಪ್ ಮಾಡ್ಬೋದು. ನೆಕ್ಸ್ಟು ಗೊತ್ತದೆ, ಅದೇ ನೆಕ್ಸ್ಟು ಆಟೋಮೆಟಿಕ್ಕಾಗಿ ರೀಡ್ ಮಾಡ್ಕೊತಾ ಹೋಗುತ್ತೆ. ಆಮೇಲೆ ಕಾರ್ ಪ್ಲೇ ಸಿಗುತ್ತೆ. ಸೊ ಕಾರ್ ಪ್ಲೇಯಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಈ 3 ಸ್ಕ್ರೀನ್ದು ಟೋಟಲ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು 12.3 ಇಂಚಸ್ ಇದೆ. 12.3, 12.3, 12.3. ಸೊ ನಾನು ಇವಾಗ ಕನೆಕ್ಟ್ ಮಾಡಿದ್ದೀನಿ ಆ್ಯಪಲ್ ಕಾರ್ ಪ್ಲೇ. ಸೊ ಈ ಥರ ಕಾಣುತ್ತೆ. ಇಲ್ಲಿ ಎಲ್ಲ ಆಪ್ಷನ್ ಸಿಗುತ್ತೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ನೀವೇನ ಹಾಕಿ ಅಲ್ಲಿ ನೋಡಿದ್ರೆ ಬರಲ್ಲ, ಯಾಕಂದರೆ ಆ್ಯಪಲ್ ಫೋನಲ್ಲಿ ನೀವು ಆ್ಯಪಲ್ ಮ್ಯಾಪ್ಸ್ ಹಾಕಿದ್ರೆ ಮಾತ್ರ ನಿಮಗಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸೋದು. ಸೊ ಆ್ಯಪಲ್ ಮ್ಯಾಪ್ಸ್ ಹಾಕಿದ್ರೆ ಇಲ್ಲಿಗಾನ ಇವಾಗ ನೋಡಿ ತೋರಿಸುತ್ತೆ. ಸೊ ಅದನ್ನು ಚೇಂಜ್ ಮಾಡಬೇಕು ಮೆನ್ಯೂ. ಒಂದು ನಿಮಿಷ ತಡೀರಿ. ಸೊ ಈ ಥರ ಕಾಣಿಸುತ್ತೆ ಆ್ಯಪಲ್ ಮ್ಯಾಪ್ಸ್ ನಿಮಗೆ. ಸೊ ಇದರಲ್ಲೇ ಕಟ್ಟು ನ್ಯಾವಿಗೇಷನ್ ಕಾಣಿಸುತ್ತೆ. ಇದರಲ್ಲಿ ನೀವು ಆ್ಯಪಲ್ ಮ್ಯೂಸಿಕ್ ಯೂಸ್ ಮಾಡ್ಕೋಬೋದು ಬೇಕಿದೆ, ಅಥವಾ ನಿಮ್ಮದು ಬೇರೆ ಯಾವ ಮ್ಯೂಸಿಕ್ ಆ್ಯಪ್ ಇರುತ್ತೋ, ಸಚ್ ಯಾವುದಿದೆ ಇದರಲ್ಲಿ, ಜಿಯೋ ಸಾಮಾನ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ನೀವು ಮ್ಯಾಪ್ಸ್ ನೋಡ್ಕೊಂಡು ಹೋಗ್ಬೋದು. ಸೊ ಇಟ್ ಲುಕ್ಸ್ ಸೊ ಕೂಲ್, ರೈಟ್? ಆ್ಯಂಡ್ ಎಲ್ಲನೂ ಮಾಡಿ ತೋರಿಸಾಯ್ತು. ಸೊ ನಿಮಗೆ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗ್ತಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ. ಐ ಹೋಪ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಸೊ ಇಷ್ಟ ಆಯಿತು ಅಂದ್ಕೊತೀನಿ ನಿಮಗೆ ಈ ವಿಡಿಯೋ. ಸೊ ನೆಕ್ಸ್ಟು ಈ ಸ್ಕ್ರೀನ್ದು ಬರುತ್ತೆ. ಸೊ ಅದು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸಿ ಇನ್ ದ ನೆಕ್ಸ್ಟ್ ಪಾರ್ಟ್. ಬಾಯ್ ಬಾಯ್.